ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ದೇಶದಿಂದ ಪರಾರಿಯಾಗಿರುವಂತಹ ಉದ್ಯಮಿ ವಿಜಯ್ ಮಲ್ಯ ಅವರು. ಯಾಕಾಗಿ ಅಂತ ಅಂದ್ರೆ ಸಾಲ ವಸೂಲಾತಿ ಪ್ರಕ್ರಿಯೆಗೆ ಸ್ಟೇ ಕೊಡಬೇಕು ಅಂತ ಹೇಳಿ ಕಿಂಗ್ ಫಿಶರ್ ಏರ್ಲೈನ್ಸ್ ದಿವಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ವಸೂಲಾತಿ ಪ್ರಕ್ರಿಯೆಗೆ ತಡೆಯನ್ನ ಒಡ್ಡಬೇಕು. ಸಂಪೂರ್ಣ ಸಾಲವನ್ನ ತೀರಿಸಿದ್ರು ಈಗಲೂ ವಸೂಲಿ ಮಾಡ್ತಾ ಇದ್ದಾರೆ. ರಾಜ್ಯ ಹೈಕೋರ್ಟ್ಗೆ ವಿಜಯ್ ಮಲ್ಯ ಅರ್ಜಿಯನ್ನ ಹಾಕಿರುವಂತಹದ್ದು. SBI ಸೇರಿ 10 ಬ್ಯಾಂಕುಗಳಿಗೆ ನೋಟಿಸ್ ಅನ್ನ ಹೈಕೋರ್ಟ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫೆಬ್ರವರಿ 19ಕ್ಕೆ ಪ್ರಕರಣವನ್ನ ಹೈಕೋರ್ಟ್ ಮುಂದೂಡಿರುವಂಥದ್ದು. ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಸಂಬಂಧಿಸಿದಂತಹ ಸಾಲ ವಸೂಲಾತಿ ಪ್ರಕ್ರಿಯೆಗೆ ತಡೆಯನ್ನ ಒಡ್ಡಬೇಕು ಅಂತ ಕೋರಿ ಉದ್ಯಮಿ ವಿಜಯ್ ಮಲ್ಯ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಅರ್ಜಿಗೆ ಸಂಬಂಧಪಟ್ಟಂತೆ ಸಾಲ ವಸೂಲಾತಿ ನ್ಯಾಯಮಂಡಳಿಯ ವಸೂಲಾತಿ ಅಧಿಕಾರಿಗಳು, ಭಾರತೀಯ ಸ್ಟೇಟ್ ಬ್ಯಾಂಕ್ ಸೇರಿ 10 ಬ್ಯಾಂಕುಗಳಿಗೆ ಕರ್ನಾಟಕ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಸಾಲ ವಸೂಲಾತಿ ನ್ಯಾಯಮಂಡಳಿಯ ಅಧಿಕಾರಿಗಳು ಹಾಗೂ ವಿವಿಧ ಬ್ಯಾಂಕುಗಳಿಗೆ ತುರ್ತು ನೋಟಿಸ್ ಅನ್ನು ಜಾರಿ ಮಾಡಿರುವ ನ್ಯಾಯಾಲಯವು ವಿಚಾರಣೆಯನ್ನ ಫೆಬ್ರವರಿ 19ಕ್ಕೆ ಪೋಸ್ಟ್ಪೋನ್ ಮಾಡಿದೆ. ವಿಜಯ್ ಮಲ್ಯ ಅವರ 6,200 ಕೋಟಿ ಸಾಲವನ್ನು ಕಟ್ಟಬೇಕಿತ್ತು. 14,000 ಕೋಟಿ ವಸೂಲಾಗಿದೆ. ಹೀಗಂತ ಹಣಕಾಸು ಸಚಿವೆ ಲೋಕಸಭೆಗೆ ತಿಳಿಸಿದ್ದಾರೆ. ಸಾಲ ವಸೂಲಾತಿ ಅಧಿಕಾರಿ 10,200 ಕೋಟಿ ವಸೂಲಾಗಿದೆ ಎನ್ನುವಂತಹ ಮಾಹಿತಿ ಕೊಡ್ತಿದ್ದಾರೆ. ಸಂಪೂರ್ಣ ಸಾಲ ತೀರಿದೆ, ಈಗಲೂ ಕೂಡ ಸಾಲ ವಸೂಲಾತಿಯ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಸ್ಟೇ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಇವತ್ತು ಆ ಅರ್ಜಿಯನ್ನು ಕೈಗೆತ್ತಿಕೊಂಡಂತಹ ಕೋರ್ಟ್ 10 ಬ್ಯಾಂಕುಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿರುವಂಥದ್ದು. ಫೆಬ್ರವರಿ 19ಕ್ಕೆ ಮುಂದಿನ ವಿಚಾರಣೆ ನಡೆಯಲಿಕ್ಕಿದೆ.